ಕರ್ನಾಟಕ ಸರ್ಕಾರ ವಿಧವೆಯರು, ವೃದ್ಧರು, ಅಂಗವಿಕಲರ ಏನು ಪಿಂಚಣಿ ಇದೆಯೋ ಸಾಮಾಜಿಕ ಭದ್ರತೆಯ ನ್ಯಾಯಾಲಯದ ಪ್ರಕಾರ ಕೊಡಬೇಕಾದಂಥ ಈ 3 ಪಿಂಚಣಿಗಳಿಗೆ ಕತ್ತರಿ ಆಗ್ತಿದೆ. ಮೊನ್ನೆ ಮಾನ್ಯ ದೇವೇಗೌಡ ಅವರು ಒಂದು ಮಾತಾಡಿರ್ತಾರೆ, ಮಾಜಿ ಪ್ರಧಾನಿಗಳು ಒಂದು ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ವಿಧವೆಯರಿಗ, ಅಂಗವಿಕಲರ, ವೃದ್ಧರ ವೇತನವನ್ನು, ಪಿಂಚಣಿಯನ್ನು ಕತ್ತರಿ ಹಾಕಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಸರ್ಕಾರಕ್ಕೆ, ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ನೀವು 32,000 ಆದಾಯದ ಒಂದು ಮಾನದಂಡ ನೀಡಿದ್ದೀರಲ್ಲ, ಇದು ಕಾನೂನು ಬಾಹಿರ ಮತ್ತು ಜನಗಳ ವಿರೋಧಿ ನೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯದ ಮತ್ತೊಮ್ಮೆ ನೀವು ಅದನ್ನು ಪರಿಷ್ಕರಿಸಬೇಕು. BPLಗೆ ನೀಡ್ತಿರೋ 1,20,000 ಆದಾಯದ ದೃಢೀಕರಣವೇ ಇದಕ್ಕೆ ಮಾನದಂಡ ಆಗಬೇಕು ಅಂತ ಹೇಳ್ತೇನೆ. 1,20,000 ಆದಾಯವೇ ಮಾನದಂಡ ಅಂಗವಿಕಲರಿಗೆ, ವೃದ್ಧವರಿಗೆ, ವೇತನದವರಿಗೆ ಆಗಬೇಕು. ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೇಳ್ತೇನೆ, ರಾಜ್ಯದ ಅಧಿಕಾರ ಸ್ಥಾಯಿವರೆಗ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಬಿಟ್ಟು ನಿಜವಾದ ನ್ಯಾಯಯುತವಾದ ದೊರಕಬೇದ ಎಲ್ಲ ಪಿಂಚಣಿಗಳನ್ನು ಸಾಮಾನ್ಯ ವರ್ಗಕ್ಕೆ ನೀಡಿ ಅನ್ನೋ ಮಾತನ್ನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ನಿಮಗೆ ಎಲ್ಲ ರಾಜ್ಯದ ಜನತೆ, ಅಧಿಕಾರಿ ವರ್ಗದ ಮಾತಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುಟ್ಟಣ್ಣ ಅನ್ನೋರಿಗೆ 82 ವರ್ಷ, 14 ವರ್ಷದಿಂದ ಅವರಿಗೆ ವೃದ್ಧಾಪ್ಯ ವೇತನ ಬರ್ತಾ ಇದೆ. ಇವತ್ತು ಅವ್ರಿಗೆ ಕೇಳ್ತಾರೆ ಮರಣ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಾರೆ. ಒಂದು ಮರಣ ದೃಢೀಕರಣ ಪತ್ರ ಕೇಳ್ತೀರೋ ವೃದ್ಧರಿಗೆ ಅಂದರೆ ನೀವು ಮರಣನಾದವರಿಗೆ ನೀವು ವೃದ್ಧಾಪ್ಯ ವೇತನ ಕೊಡ್ತೀರಾ, ಜೀವಂತವಿರೋರಿಗೆ ಕೊಡ್ತೀರಾ ಕೇಳ್ತೇನೆ. ಎಲ್ಲ ಪತ್ರಗಳು ನೀವು ಅಂಗವಿಕಲರ ವೇತನದ ಒಂದು ಲೆಟರ್ ಸಿಗ್ತಾ ಇದೆ, ಅದರಲ್ಲಿ ಕೇಳ್ತಾರೆ ಮರಣ ದೃಢೀಕರಣ ಪತ್ರ ಕೇಳ್ತಾರೆ. ಮರಣ ದೃಢೀಕರಣ ಕೊಡುವಂಥ ಒಂದು ಅವಿವೇಕಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೇನಾದರೂ ಇದೇ ಥರ ನೀವು ಮುಂದುವರ್ಸಿದ್ರೆ ನೀವು ಸರ್ಕಾರನ ನೀವು ಆಡಳಿತ ಮಾಡ್ತಾ ಇಲ್ಲ, ನೀವು ಕುರ್ಚಿ ಭದ್ರತೆ ಮಾಡ್ತಿದ್ದೀರಿ. ಸರ್ಕಾರನ ಬಡವರ ವಿರೋಧಿ ಸರ್ಕಾರ ನಡೀತಾ ಇದೆ ಕರ್ನಾಟಕದಲ್ಲಿ ಅನ್ನೋ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.